ಗೇಟ್ಲಿ ಎಂಟ್ರಿ ಆದವು. ಇವಾಗ ಈ ಗೇಟ್ಲಿಂದ ಔಟ್ ಆಗ್ತಾ ಇದ್ದೀವಿ. ಸೊ ಗೇಟ್ ನಂಬರ್ 7 ಅಂತಿದ್ದು. ಅಂಥವು ಎಷ್ಟು ಗೇಟ್ ಅದಾವ ಗೊತ್ತಿಲ್ಲ. ಇದು ನಾವು ಹೋಗೋ ಗೇಟ್ ನಂಬರ್ 7. ಸೊ ಈಗ ಹೊರಗೆ ಆಗ್ತಾ ಇದ್ದೀವಿ ಈಗ ಯೂನಿವರ್ಸಿಟಿಯಿಂದ. ಇದು ಸಿವಿಲ್ ಇದು ಸ್ಟಾರ್ಟ್ ಆಯಿತು. ಸೊ ಈ ಕಡೆ ಎಲ್ಲ ಬಂಗಾಲ್ ಸಿವಿಲ್ದು ರೋಡು, ಆಮೇಲೆ ಇದು ಸಿವಿಲ್ ಜನ ಮಾರ್ಕೆಟ್ ಇದೆ, ಒಂದು ಸಣ್ಣದು ಚಿಕ್ಕ ಮಾರ್ಕೆಟು. ಈ ಮಾರ್ಕೆಟೇ ನಾವು ಮಾಡೋದು, ಇಲ್ಲೇ ಬರೋದು. ಹಂಗೇನು ಬೇಕಾದರೆ ಸಣ್ಣ ಪುಟ್ಟ ವಸ್ತು ಬೇಕಾದರೆ ಇಲ್ಲೇ ಬಂದು ತೊಗೊಂಡು ಹೋಗೋದು ನಾವು. ಇಲ್ಲೆಲ್ಲ ಕಾಯಿಪಲ್ಯ ಎಲ್ಲ ಸಿಗುತ್ತೆ, ನೋಡ್ಬೋದು. ಚಿಕನ್, ಮಟನ್. ಇವಾಗೆಲ್ಲ ಶ್ರಾವಣ ಸ್ಟಾರ್ಟ್ ಆಯಿತು. ಯಾರೆಲ್ಲ ಶ್ರಾವಣ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು. ಮಾಡಿರಿ, ನಾವು ಮಾಡಲ್ಲ ಶ್ರಾವಣ. ಸೊ ಆಂಬುಲೆನ್ಸ್ ಬರ್ತಾ ಇದೆ. ಇಲ್ಲೇ ರೈಟ್ ಕಟ್ ಆಗಿ ಲೆಫ್ಟ್ ಹೊಂಟಿದ್ದೀನಿ ನಾನು ಇವಾಗ. ಸೊ ನೋಡ್ಬೋದು, ಇದು ಕಲ್ಯಾಣಿ, ಕಲ್ಕತ್ತಾ ಕಲ್ಯಾಣಿ ರೋಡ್ ಇದು. ಸೊ ಇವಾಗ ಕಲ್ಯಾಣಿ ನಾವು ಹೋಗ್ತಾ ಇರೋ ರೋಡ್ ಇದು ಕಲ್ಯಾಣಿ. ಸೊ ನಾವು ಇದೇ ರೋಡ್ನಾಗ ಒಂದೈತಿ ಏಮ್ಸ್ ಹಾಸ್ಪಿಟಲ್, ಅದು ಏಮ್ಸ್ ಹಾಸ್ಪಿಟಲ್ ತೋರಿಸಿ ನೋಡ್ಬೋದು. ಬ್ಯಾರಿಕೇಡ್ ಮೇಲೆ ಹಾಕಿದ್ರು ನೋಡ್ರಿ, ಏಮ್ಸ್ ಕಲ್ಯಾಣಿ ಅಂತೇಳಿ. ಸೊ ಇದೇ ನಾವು ಇವಾಗ ಇಲ್ಲೇ ಹೋಗ್ಬೇಕು, ಟರ್ನ್ ತೊಗೋಬೇಕು. ಸ್ಲೋ ಸೊ ಇದು ಹಾಸ್ಪಿಟಲ್ ಗೇಟ್, ಮೇನ್ ಗೇಟ್ ಇದು ಕಲ್ಯಾಣಿ ಏಮ್ಸ್ ಹಾಸ್ಪಿಟಲ್. ಇಲ್ಲಿ ನಾಳೆ ನಾಡೋದು ರಾಷ್ಟ್ರಪತಿ ಮುರ್ಮುರು ಬರ್ತಾ ಇದ್ದಾರೆ. ತೋರಿಸಿ ಜೂಮ್ ಮಾಡೋದು ಬಿಲ್ಡಿಂಗ್ ಇದೆ. ಇದೇ ನೋಡ್ರಿ ಹಾಸ್ಪಿಟ್ಲು, ತುಂಬ ದೊಡ್ಡ ಹಾಸ್ಪಿಟ್ಲ್ ಇದೆ ಸ್ನೇಹಿತರೆ. ಎಷ್ಟೋ ದೊಡ್ಡ ಹಾಸ್ಪಿಟ್ಲ್ ಅಂದರೆ ಎಲ್ಲ ಥರ ಡಾಕ್ಟ್ರುಗಳು ಸಿಗ್ತಾರೆ. ಇವತ್ತು ಸ್ಯಾಟರ್ಡೇ, ಅದಕ್ಕಾಗಿ ಅಷ್ಟು ಭೀಡಿಲ್ಲ. ಇಲ್ಲಾಂದರೆ ಇಲ್ಲಿ ಗಾಡಿಗಳು ಸಿಕ್ಕಾಬಿಡಿ ಇರ್ತವೆ, ಸಿಕ್ಕಾಬಿಡಿ ಗಾಡಿಗಳು ಇರ್ತವೆ. ಸೊ ಇದು ಪಾರ್ಕಿಂಗ್ ಹೋಗ್ತಾ ಇದ್ದೀನಿ, ನೋಡ್ಬೋದು. ಮುಂದುಗಡೆ ಕಾಣ್ತಾ ಇದೆ ಏಮ್ಸ್ ಹಾಸ್ಪಿಟಲ್ಲೇ ಇದು ಪಾರ್ಕಿಂಗು. ಬಂದಾಯ್ತು ಪಾರ್ಕಿಂಗ್ಗೆ. ಇವಾಗ ಪಾರ್ಕಿಂಗ್ ಮಾಡ್ತೀವಿ. ನಾನು ಹಿಂದ್ಗಡೆನೆ ಏಮ್ಸ್ ಹಾಸ್ಪಿಟಲ್ ಇದು ಕಾಣ್ತಾ ಇರಬಹುದು. ಇದು ದೊಡ್ಡ ಹಾಸ್ಪಿಟಲ್ ಇದೆ, OPD ಅಂತ ಕಾಡ್ತಾ ಇದಲ್ಲ, ಇದು ಏಮ್ಸ್ ಹಾಸ್ಪಿಟಲ್ಲು. ಸೊ ಆ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಇವಾಗ. ವಿದ್ಯೆ ಒಳಗೆ ಹೋದಳು ಕೇಳ್ಕೊಂಬರಕ್ಕೆ ಸ್ಕ್ಯಾನಿಂಗ್ ಎಷ್ಟಾಗುತ್ತೆ ಅಂತೇಳಿ. ಆಮೇಲೆ ಅವರು ಡೇಟ್ ಕೊಟ್ಟಿದ್ರು, ಆ ಡೇಟಿಗೆ ಇವಾಗ ಆಗುತ್ತೆ ಅಂದರೆ ನಾವು ಮಾಡಿಸ್ತೀವಿ, ಇಲ್ಲಾಂದರೆ ನೆಕ್ಸ್ಟ್ ಡೇಟಿಗೆ ಮಾಡಿಸ್ತೀವಿ. ಸೊ ಇಲ್ಲಿ ಬಂದು ಕೂತಿದ್ದೀನಿ ಪಾರ್ಕಿಂಗ್ದಾಗ. ವೀಲ್ ಚೇರ್ ಎತ್ತಬೇಕು. ಸೊ 3-4 ಥರ ಕೆಲಸ, ಹಾಗಾಗಿ ಇಳಿಲಿಲ್ಲ ನಾನು. ನೋಡೋಣ, ಅವರು ಹೋಗಿದ್ದಾರೆ. ನಾನು 1 ತಾರೀಕು ನಮ್ಮ ಭಾರತದ ರಾಷ್ಟ್ರಪತಿ ಮುರ್ಮುರು ಮೇಡಮ್ ಅವರು ಬರ್ತಾ ಇದ್ದಾರೆ. ಹಂಗಾಗಿ ಎಲ್ಲ ಇಲ್ಲಿ ಸ್ವಚ್ಛತೆ ನಡೆದಿದೆ. ಸೆಕ್ಯೂರಿಟಿ ಭಾಳ ಸ್ಟ್ರಿಕ್ಟ್ ಮಾಡಿದ್ದಾರೆ ಒಳಗಡೆ. ಯಾವುದು ಅನ್ನೆಸೆಸರಿ ಗಾಡಿ ಒಳಗೆ ಬಿಡ್ತಾ ಇಲ್ಲ ಹಾಸ್ಪಿಟಲ್ದಾಗೆ. ಸೊ ಡಾಕ್ಟ್ರ್ ಗಾಡಿಗಳು, ನಾನು ಡಿಫೆನ್ಸ್ನಾಗ ಇರೋ ಕಾರಣಕ್ಕೋಸ್ಕರ ನನಗೆ ಅಲೋವ್ ಮಾಡಿದ್ರು. ಇಲ್ಲಾಂದರೆ ಇಲ್ಲಿ ಬೇರೆ ಸಿವಿಲ್ ಗಾಡಿ ಒಳಗೆ ಬಿಡ್ತಾ ಇಲ್ಲ. ಯಾಕಂದರೆ ಸೆಕ್ಯೂರಿಟಿ ರೀಸನ್ಗೋಸ್ಕರ ಇಲ್ಲಿ ರಾಷ್ಟ್ರಪತಿ ಬರೋ ಕಾರಣಕ್ಕೆ ಸ್ವಲ್ಪ ಬಂದು ಹೋಗೋವರೆಗೂ ಇಲ್ಲಿ ಸ್ಟ್ರಿಕ್ಟ್ ಮಾಡ್ತಾರೆ. ಒಂಚೂರು ಪ್ರೈವೇಟ್ ಗಾಡಿಗಳನ್ನ ಒಳಗೆ ಅಲೋವ್ ಮಾಡಲ್ಲ. ಸೊ ಆ ಆಂಬುಲೆನ್ಸ್ಗಳೆಲ್ಲ ಓಡಾಡ್ಬೋದು. ರಾಷ್ಟ್ರಪತಿ 30ನೇ ತಾರೀಕಿಗೆ ಸೊ ಕಲ್ಯಾಣಿಗೆ ಬರ್ತಾ ಇದ್ದಾರೆ, ಕಲ್ಯಾಣಿ ಏಮ್ಸ್ಗೆ ನೋಡೋಕ್ಕೆ. ಪ್ರೋಗ್ರಾಮ್ ಇರುತ್ತೆ ಏನೋ ಇಲ್ಲೇ, ಆಗಲೇ ಗೊತ್ತಿದ್ದಂಗೆ ನನಗೆ ಇಷ್ಟು ಇನ್ಫಾರ್ಮೇಷನ್ ಗೊತ್ತಿರೋದು. ಸೊ ಬರ್ತಾ ಇದ್ದಾರೆ, ಹಾಗಾಗಿ ತುಂಬ ಸ್ಟ್ರಿಕ್ ಇದೆ ಇವಾಗ ಇಲ್ಲಿ ಒಳಗಡೆ ಸೆಕ್ಯೂರಿಟಿ. ಹಾಗಾಗಿ ನನಗೆ ಕೇಳಿದ್ರು, ನಾನು ವಿಡಿಯೋ ಇದು ಮಾಡಲಿಲ್ಲ ನಿಮಗೆ. ನಾನು ಡ್ರೆಸ್ ಮೇಗಿರೋ ಕಾರಣಕ್ಕೆ ನನಗೆ ಅಲೋವ್ ಮಾಡಿದ್ರು. ಇವಾಗ ಒಳಗೆ ಹೋಗಿದ್ದಾಳೆ ವಿದ್ಯೆ. ಸೊ ಹೋಗಿ ಬರಲಿ, ಬಂದಿಂದ ಮುಂದಿಂದ ಏನದ ಗೊತ್ತಿಲ್ಲ. ನಮ್ಮ ಕಡೆಗೆಲ್ಲ ಬಿಸಿಲು ಐತೆ, ಆದರೆ ಈ ಥರ ಬಿಸಿಲು ಸೊ ನಾನು ನೋಡಿಲ್ಲ. ಯಾಕಂದರೆ ನಾನು ನಮ್ಮ ಕಡೆ ಬಿಸಿಲೆಲ್ಲ ನೋಡಿದ್ದೀನಿ, ಸಣ್ಣ ಬೇಕಾಗಿದ್ರು. ಆದರೆ ಈ ಬಿಸಿಲು ಹೆಂಗಪ್ಪ ಅಂದ್ರೆ ಸಿಕ್ಕಾಡಿ ಡೈರೆಕ್ಟ್ ಸ್ಕಿನ್ಗೆ ಎಫೆಕ್ಟು, ಅಷ್ಟು ಜೋರಾಗಿ ಬಿಸಿಲು ಬರುತ್ತೆ. ಸೊ ಪಾರ್ಕಿಂಗ್ದಾಗ ಕೂತಿದ್ದೀನಿ, ಸಿಕ್ಕಾಡಿ ಬಿಸಿಲು ಬಂತು. ಮತ್ತಿದು ಒಂದು 5-10 ನಿಮಿಷನೇ ಮತ್ತೆ ಹೋಗುತ್ತೆ, ಮತ್ತೆ ಮೋಡಕ್ಕಾಗೋದ ವಾತಾವರಣ. ಒಂಥರ ನೋಡೋಕ್ಕೆ ಚೆನ್ನಾಗಿ ಅನ್ನತ್ತೆ. ಸ್ವಲ್ಪ ಕೋಲ್ಡು, ಸ್ವಲ್ಪ ಬಿಸಿ ಇದೆ. ಹಾಸ್ಪಿಟಲ್ಲು ದೊಡ್ಡ ಹಾಸ್ಪಿಟಲ್ ಸ್ನೇಹಿತರೆ. ಸೊ ವಿದ್ಯೆ ಹಿಂದ್ಗಡೆ ಒತ್ತಾಗತ್ತಾಳೆ. ಸ್ವಲ್ಪ ರ್ಯಾಂಪ್ಗಳು ಹೈಟ್ ಅದಾವೆ. ಹೋಗ್ಲತ್ತೀನಿ ವಿಡಿಯೋ ಮಾಡ್ಕೋತ, ನೋಡೋಣ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತೇಳಿ. ಚಕ್ರ ಬರತ್ತೆ ನೋಡಪ್ಪ.
ಸಣ್ಣದೊಂದು ಕ್ಯಾಂಟೀನ್ ಇದೆ, ಟೀ ಕಾಫಿ ಕ್ಯಾಂಟೀನ್ ಇದೆ ಇಲ್ಲ ಸಣ್ಣದು. ಮುಂದುಗಡೆ ದೊಡ್ಡ ಹಾಸ್ಪಿಟ್ಲ್ ಇದೆ. ಒಳಗಡೆ ಎಂಟ್ರಿ ತೊಗೊಳ್ತಾ ಇದ್ದೀವಿ. ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಹಿಂಗೆ ನಡಿ, ಇಲ್ಲಿದೆ ಓದ್ತದ ನೋಡಿದ್ರಲ್ಲ. ವಿದ್ಯಾಗೂ ಗೊತ್ತಾಗಲಾಗೈತಿ. ನನಗೆ ಚಕ್ರ ಬಂದು ಕಣ್ಣು ಮಂಜು ಕಾಣಕತ್ತಾವು. ಹಾಗಾಗಿ ನಿನಗೆ ಹೇಳತ್ತೀನಿ ಈ ಸದ್ ಮಾತಿ ಕಡೆ ಎ ಸಿನೂ ಎಷ್ಟು ಕೂಲ್ ಇಟ್ಟರು ಇದ್ರೊಳಗೆ. ಎಲ್ಲಿ ಇದು ಬುಲ್ಬುಲಯ್ಯ ಹಂಗಿದೆ ವಿಶ್ವಕರ್ಮ. ಏನು ಎ ಸಿ ತಾಣಿ ಕಟ್ರು ಅಂದ್ರೆ ಒತ್ತು ಬಾಗಿಲು ಹೊಡ್ತತ್ ನೋಡಿ. ತೆಗಿ, ನಾವು ಬರ್ತಾ ಇದ್ದೀವಿ ಅಂದ್ರೆ ಬಾಗಿಲುಗಳು ತೆಗಿಬೇಕು, ಮುಚ್ತಾವೆ. ಸೊ ಇವಾಗ ನಾವು ಲ್ಯಾಬ್ನಾಗ ಬಂದೀವಿ. ಇದು ಒಂದು ಲ್ಯಾಬ್ ಸೆಂಟ್ರು. ಎಕ್ಸ್ರಾ, ಸ್ಕ್ಯಾನಿಂಗು, MR ಎಲ್ಲ ಥರ ಮಾಡ್ತಾರೆ ಇಲ್ಲಿ. ಏನು ಅನ್ನಿಸ್ತು ಬಿದ್ದ ಲ್ಯಾಬಿಗೆ ಹೊಂಟಿದ್ವಿ. ಹೊತ್ಕೊಂತ ವೀಲ್ಚೇರ್ ನೋಡ್ಬೋದು, ವೀಲ್ಚೇರ್ನೂ ಕೂತಿದ್ದೀನಿ. ಸರಿ, ಸೊ ಬಂದು ಕೂತೀವಿ ಹಾಸ್ಪಿಟಲ್ದಾಗ. ಮಿನಿಮಮ್ 2 ತಾಸು ಆಯಿತು, ಇನ್ನೂ ಬಂದಿಲ್ಲ ನಮ್ಮ ನಂಬರು. ವಿದ್ಯೆ ಬೆಳಗ್ಗೆನೂ ಉಪವಾಸ ಬಂದಾಳ. ಹೊಟ್ಟೆ ಹಸ್ತೈತಿ, ಹೊಟ್ಟೆ ಹಸ್ತೈತಿ. ಬೆಳಗ್ಗೆನೇ ಬಂದು ಕೂತಿ ಉಪವಾಸ. ನಾನು ತೊಗೊಂಡು ಬಂದಿದ್ದೀನಿ, ನಾಷ್ಟ ಮಾಡಿದೆ. ಸೊ ಆಕಿನ ಈಗ ಮಾಡಿಲ್ಲ. ಇನ್ನು ಯಾವಾಗ ಬರ್ತದೋ ಗೊತ್ತಿಲ್ಲ. ನಮ್ಮ ಟೈಮ್ ಡೇಟ್ ಕೊಟ್ಟೆವು. ಬಟ್ ಎಮರ್ಜೆನ್ಸಿ ಪೇಷಂಟ್ ಭಾಳ ಅದಾವೆ, ವೇಟ್ ಮಾಡ್ರಲ್ಲತ್ತರು. ಹಾಗಾಗಿ ನಾವು ಬರ್ತಿದ್ದೀವಿ. ನೋಡ್ಬೇಕು. ಸೊ ನೋಡ್ಬೋದು ಎಷ್ಟು ಭೀಡ್ ಐತಿ. ಟೈಮ್ ಇವಾಗ 11:15 ಆಗೈತಿ. ಇನ್ನು ಇಲ್ಲೂ ವೇಟಿಂಗ್ ನಡೆದೈತಿ. ಯಾವಾಗ ಕರೀತಾರೋ ಗೊತ್ತಿಲ್ಲ. ಕೊಟ್ಟಿದ್ದೀವಿ, ಎಲ್ಲನೂ ಕೂತಿದ್ದೀವಿ. ಯಾವಾಗ ಕರೀತಾರೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಭೀಡ್ ಐತಿ. 20 ತೆಗಿ ಯಾವ ಹೊಂಟಿವಿ ಹಾಸ್ಪಿಟಲಿಂದ. ನೋಡ್ಬೋದು ಇವಾಗ ಮ್ಯಾಗ ಹೊತ್ತು ಬಡಬಡ ಗಾಡಿ ಬಲ್ಲಿ ಮಳೆ ಹೊಂಟದ. ಮಳೆ ಬರತ್ತೈತೆ ಹಂಗೆ ಸಣ್ಣಗೆ. ಒಳಗೆ ವಿಡಿಯೋ ಮಾಡಬೇಡ ಅಂತಂದ. ನಾವು ಆಲ್ರೆಡಿ ಮಾಡ್ಕೊಂಡು ಹೊಂಟಿವಪ್ಪ ಅಂತಂದೆ. ಹಿಂಗೆ ಮಾಡ್ಕೊಂಡು ಹೊಂಟಿವಿ. ಬಂತು ಈಗ AIMS ಹಾಸ್ಪಿಟಲ್ ನೋಡ್ಬೋದು. ಈ ಗಾಡಿ ಹೋಗುತ್ತೋ ಏನೋ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಸಿಕ್ಕಾಪಟ್ಟಿ ಮಳೆ ಆಗಿಬಿಟ್ಟೈತಿ. ನಾವು ಹೊರಗಿದ್ದಾಗ ಆಯಿತು. ಇನ್ನು ಮತ್ತೊಂದು ಟೆಸ್ಟ್ ಐತಿ, ಅವತ್ತೇ ಬರ್ಸ್ಕೊಂಡಿದ್ದಿಲ್ಲ. ಇವತ್ತು ಬರ್ಸ್ಕೊಂಡ ನಾನು ಹೆಂಡ್ತಿ. ಹಂಗಾಗಿ ಮತ್ತೆ ಬರ್ಬೇಕಾಯ್ತು. ಹೊರಟೀವಿ, ನೋಡೋಣ ಆಗ್ತದ. ನೋಡ್ಕೊಂಡು ಮತ್ತೇನು ತಗೋದೇನು ನೋಡಮ್ ನಡಿಯಲ್ಲ. ಅಶ್ಮಿಷ್ಕೆ ತೊಗೊಂಡ್ರಿ ಕೊಡ್ತಾರ ಇಲ್ಲ ಯಾರು ಕೊಡ್ತಾರ ಇಲ್ಲ ಅಂತೀನಿ. ಸರ್ಕಾರ ಹಾಸ್ಪಿಟಲ್ ತೋರ್ಸ್ಕೊಂಡು ಬಂದ್ವಿ ಸ್ನೇಹಿತರೆ ಹೊರಗಡೆ. ಇವಾಗ ನಮ್ಮ ಕ್ವಾರ್ಟರ್ಸ್ ಕೋವಾ ರೋಡಿಗೆ ಬಂದು ನಿಂತಿದ್ದೀನಿ. ಇಲ್ಲಿ ಕಾಯಿಪಲ್ಯ ಎಲ್ಲ ಸಿಗುತ್ತೆ, ಸಬ್ಜಿ ಅಂತೇಳಿ. ಅದನ್ನು ತೊಗೊಳಕ್ಕೆ ಹೋಗೋದ ಐತೆ. ಮೆಣಸಿನ್ಕಾಯಿ ಅದು ತರ್ಬೇಕಂತ ಅದಕ್ಕೆ ನಿಂದಿರ್ಸಿದ್ದೀನಿ. ಮಳೆ ಬಂದೈತಿ, ಫಸ್ಟ್ ಕ್ಲಾಸ್ ಮಳೆ ಆಗೈತಿ. ಆದರೆ ಈಗ ನಮ್ಮ ಕ್ವಾರ್ಟರ್ಸ್ಗೆ ಹೋಗ್ಲಿಕ್ಕೆ ಆಗುತ್ತೆ ಇಲ್ಲ ಅದು ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಮಳೆ ಆದರೆ ಗಾಡಿ ಹೋಗೋಲ್ಲ. ಈಗ ಮಳೆ ಜಾಸ್ತಿ ಆಗೈತಿ, ಭಾಳ ಕಷ್ಟ ಆಗುತ್ತೆ ನಾನು ಗಾಡಿ ಹೋಗೋಕ್ಕಲ್ಲಿ. ನೋಡೋಣ, ಬೆಳಗ್ಗೆ ವಿಡಿಯೋ ಮಾಡಿದ್ನಲ್ಲ ಅದೇ ಥರ ವಿಡಿಯೋ ಮಾಡಿ ತೋರಿಸ್ತೀನಿ ನಿನಗೆ. ನನ್ನ ಗಾಡಿ ಸಿಡೌನ್ ಕಾರ್ ಆದರೂ ಇದು ಅಪ್ ರೋಡಿಂಗ್ ಫಸ್ಟ್ ಕ್ಲಾಸಾಗಿ ಮಾಡೋದೈತಿ. ಆ ಗಾಡಿ ಜೊಗ್ಗಾಡೋದು ಕೆಸರಲ್ಲಿ ಸಿಗಿದಾಗ ಮಾತ್ರ ಫೀಲ್ ಮಾತ್ರ ಅದೇ ಕೊಡುತ್ತೆ, ಅಪ್ ರೋಡಿಂಗು. ಸೊ ನೋಡೋಣ, ಇವಾಗ ಟ್ರೈ ಮಾಡ್ತೀನಿ, ನಿಮ್ಗೆ ಅಲ್ಲಿ ತೋರಿಸ್ತೀನಿ. ಯಾವ್ದು ಕಾಲೇಜು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಲ್ ರಿಸರ್ಚ್ ಸೆಂಟರ್. ಹೋದ್ರೆ ಅಲ್ಲೇನು ತೊಗೋಬೇಕಾಯ್ಪಲ್ಲ? ಟಮಾಟಿ ಅವು ಏನು ಖಾಲಿ
ಯೂನಿವರ್ಸಿಟಿ ಅದು. ಮನೆಗೆ ಹೋಗಿ ಹಿಂಗೆ ಏನು ತೋದಿಲ್ಲ, ಒಂದು ಕೂತದ ಗೊಡ್ಡಿ ಕೂಡ ಹಣ ಕೂತಂಗೆ ಹೆಂಗೆ. ಸೊ ಕ್ಯಾಂಪಸ್ಗೆ ಬಂದ್ವಿ, ರಸ್ತೆದಾಗ ವಿಡಿಯೋ ಮಾಡ್ಕೊತ ಬಂದ್ವಿ. ವಿದ್ಯೆ ಮಾಡಿದ್ರೆ ರೆಕಾರ್ಡ್, ನಾ ಗಾಡಿ ಓಡಿಸ್ತಾ ಇದ್ದೆ. ಸೊ ಇದು ರೇಷನ್ ಸ್ಟೋರು, ಆಮೇಲೆ ನಮ್ಮ CPS ಕ್ಯಾಂಟೀನು ಇವೆಲ್ಲ ಇಲ್ಲಿ ಅದಾವು. ಹಾಗಾಗಿ ವಿದ್ಯೆ ಇಲ್ಲೊಂದಿಷ್ಟು ಕಾಯಿಪಲ್ಲೆ ಏನೋ ತರ್ತೀನಿ ತಗೋಳು. ಇಲ್ಲಿ ರೇಷನ್ ಸಿಗುತ್ತೆ. ಆಮೇಲೆ CPC ಕ್ಯಾಂಟೀನ್ ಅಂದರೆ ನಮ್ಮದು ಸೆಂಟ್ರಲ್ ಪೊಲೀಸ್ ಕ್ಯಾಂಟೀನು, ಅದು ಕೂಡ ಇದೆ. ಗೊತ್ತೈತೆ ನೋಡ್ರಿ, ಅವೆರಡು ನಾಯಿ ಹೋಗಿ ನಿಂತ ನೋಡ್ರಿ ಅದ್ರ ಬಳಿ. ಇಳೋದು ಹೋಯ್ತು, ಗಿಡ ಏರ್ತು. ನಾಯಿಗ ಓಡಿಸ್ಬಿಟ್ಟು ಬೈಕ್ ಮೇಲೆ ಕೂತಿತ್ತದ, ಮೋತಿ ನೋಡ್ಕೋತ ಪಾಪ.